ಈಶ್ವರ ಶಿವಾಚಾರ್ಯ ಸ್ವಾಮಿಗಳನ್ನ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ರಾಚೋಟೇಶ್ವರ ಶಿವಯೋಗಿ ಮಹಾಸ್ವಾಮಿಗಳು ಅನ್ನುವಂಥ ಅಭಿಧಾನದೊಂದಿಗೆ ಅಭಿನವ ಬೂದೀಶ್ವರ ರಾಚೋಟೇಶ್ವರ ಮಹಾಸ್ವಾಮಿಗಳು ಅನ್ನುವಂಥ ಅಭಿಧಾನದೊಂದಿಗೆ ಅವರು ಶಾಶ್ವತವಾಗಿ ಈ ಮಠದೊಳಗೆ ಶಾಸನವಾಗಿ ಈ ಮಠದೊಳಗೆ ಇರಲಿ. ಅವರು ಸಂಚಾರ ಎಲ್ಲ ಮಾಡಲಿ, ಅಲ್ಲಿ ಹೋಗಲಿ ಇಲ್ಲಿ ಹೋಗಲಿ ಏನು ತಪ್ಪಿಲ್ಲ. ಆದರೆ ಎಲ್ಲೇ ಹೋದರೂ ಸಹಿತ ಮೂಲ ಇದು ಅಂತೂರು ಬೆಂತಿರದ ಮೂಲ ಮಠ ಅವರದೇ ಆಗಿರುತ್ತದೆ. ಅದಕ್ಕೆ ಏನಾರ ಭಂಗ ಬಂತು ಅಂತಂದ್ರೆ ಅದಕ್ಕೆಲ್ಲ ನಾವು ನೀವು ಕೂಡಿರೋಣ, ಅವ್ರಿಗೆಲ್ಲ ಸಪೋರ್ಟ್ ಇರೋಣ. ನೀವು ಯಾರು ಏನೇನಿಲ್ಲ ಒಟ್ಟ ಅವ್ರಿಗೆ ಅವ್ರೇನೋ ಹೆಸಿಟೇಷನ್ ಸಂದೇಹ ಮಾಡ್ಕೊಳ್ಳೋದು ಬೇಡ. ಅವರೇ ಇದಕ್ಕೆ ಮಠ ಕಾರ್ತಿಕದೊಳಗೆ ಅವ್ರೇನೋ ಶಾಸ್ತ್ರೀಜಿಯವ್ರು ಏನೋ ಅದು ಹೇಳಿದ ಪ್ರಕಾರ ಕಾರ್ತಿಕದೊಳಗೆ ಒಂದು ಶುಭ ಮುಹೂರ್ತದೊಳಗೆ ಅಧಿಕಾರ ಅಂದ್ರೆ ಏನು ಸರಳ. ಅವರೇನ ಸಾಧನೆ ಮಾಡಿಬಿಟ್ಟಾರೆ, ಅವ್ರಿಗೇನು ಬಹಳ ಸಮಸ್ಯೆ ಇರಲಿಲ್ಲ. ಸಾತ್ವಿಕವಾಗಿ ಒಂದು ದಿವಸದ ಕಾರ್ಯಕ್ರಮ ಮಾಡಿ ಅದನ್ನು ಚಲೋ ಕಾರ್ಯಕ್ರಮ ಮಾಡಿ ಹಿಂಗ ಒಂದು ಪಟ್ಟಾಧಿಕಾರದ ಒಂದು ಮೆರವಣಿಗೆ ಮಾಡಿ ಅವರಿಗೆ ದಂಡ ಕಾನೂನುಗಳ ಕಟ್ಟು ಅವರಿಗೆ ನಿಜವಾದಂಥ ನೇರ ವ್ಯಕ್ತಿತ್ವದ ಸ್ವಾಮಿಗಳನ್ನಾಗಿ ಈ ಊರು ಸ್ವೀಕರಿಸುವಂಥ ಸನ್ನಿವೇಶ ಬರ್ತದೆ. ನೀವೆಲ್ಲ ಸಾಕ್ಷಿಯ ಭೂತರಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಅವರೊಳಗೆ ಏನೇ ಇದ್ರು ಸಹಿತ ತ್ಯಾಗದ ಭಾವ ಏನೇ ಇದ್ರು ಸಹಿತ ಅವರು ತ್ಯಾಗಿಗಳು. ಅವರು ಇವಾಗ ಎಲ್ಲೈತೆ ತ್ಯಾಗ ಇರತ್ತೈತ್ರಿ, ಅದನ್ನ ಯಾರು ಏನು ವಿಚಾರ ಮಾಡಕ್ಕೆ ಬರೋಂಗಿಲ್ಲ. ಅವ್ರು ಹೇಳ್ಬಿಡ್ತಾರೆ ಶಾಸ್ತ್ರಿಗಳಿಗೆ ಬಂದ್ರೆ ಶಾಸ್ತ್ರಿಗಳನ್ನ ನೀವು ತೊಗೊಂಡ್ಬಿಡ್ರಿ ಆ ಮಠ ಅನ್ನೋಕೆ ಕದರ ಮತ್ತೇನು ಹೇಳ್ಬೇಕು. ಕಡೆ ಲೆಕ್ಕದಾಗ ಅದು ಲೆಕ್ಕದೆ ಅವ್ರದ್ದು ಏನು ವಿಚಾರ ಮಾಡೋಂಗಿಲ್ಲ. ಈಗ ಒಂದು ಮಾತು ಹೇಳ್ತೀನಿ, ಇದು ಬುಡಕ್ ಹೋಗೈತಿ ಬಡ್ಡಿ, ಬೇರು ಬುಡಕ್ ಹೋಗೈತಿ. ಬೇರು ಬುಡಕ್ ಹೋಗೈತಿ, ಬಡ್ಡಿ ಮೇಲೆ ಐತಿ, ಇನ್ನು ಕಿತ್ಕೊಳಕ್ ಬರೋದಿಲ್ಲ. ಅವ್ರು 33 ದಿವಸಕ್ಕಿಂತ ಮೊದಲಿಗೆ ಏನಿತ್ತಲ್ರಿ ಶಾಸ್ತ್ರಿಗಳ ಕಿತ್ಕೊಳಕ್ ಬರ್ತಿತ್ತು. ಈಗ 33 ದಿವಸ ಆಗೈತಲ್ಲ ಎಲ್ಲ 1 ಕಿಲೋಮೀಟರ್ ಭೂಮಿಯಾಗ ಹರಡೈತದ. ಈಗ ಕಿತ್ಕೊಳಕ್ ಬರೋದಿಲ್ಲ. ಆದ್ರೆ ಬ್ರಾಂಚಸ್ ಎಲ್ಲೆಲ್ಲರ ಹರವಿಲ್ಲ. ಅದು ಪಂಗಿ ಎಲ್ಲ ಎಲ್ಲಿ ಪಲ್ಲಿ ಎಲ್ಲರ ಹರಕೊಂಡು ಹೋಗಲಿ. ಅದು ತೆಲಂಗಾಣಕ್ಕೆ ಹೋಗಲಿ, ಮೈಸೂರಿಗೆ ಹೋಗಲಿ, ಮುಂಬೈಗೆ ಹೋಗಲಿ, ಮದ್ರಾಸ್ಗೆ ಹೋಗಲಿ, ಎಲ್ಲರೂ ಹೋಗಲಿ. ಅದು ಯಾರು ಏನು ಕೇಳೋಂಗಿಲ್ಲ, ಪ್ರಶ್ನೆ ಮಾಡೋಂಗಿಲ್ಲ. ಅವ್ರು ಸ್ವಾತಂತ್ರ್ಯ. ಆದ್ರೆ ಸ್ವಾಮಿಗಳು ಯಾರಪ್ಪ ಅಂತೂರು ಬೆಂತೂರಿನ ಬೂದೀಶ್ವರ ಮಠ ಸ್ವಾಮಿಗಳು ಅಂದ್ರೆ ರಾಜೋಟೇಶ್ವರ ಮಹಾಸ್ವಾಮಿಗಳೇ. ಅವರು ಜೀವಂತ ಇರೋ ತನಕ ಅವರು ಅವರು ಜೀವಂತ ಇರೋ ತನಕ ಅವ್ರು ಯಾವಾಗ ನನಗೆ ಅವರು ಶಿವಯೋಗಕ್ಕೆ ಪೂರ್ಣ ರೂಪದಲ್ಲಿ ಇದು ಮಾಡ್ತಾರೆ ಅದು ಮತ್ತೆ ಮುಂದೆ. ಆದ್ರೆ ಅವರು ಜೀವಂತ ಎಲ್ಲಿ ತನ ಇರ್ತಾರೆ ಅಲ್ಲಿ ತನ ಈ ಮಠ ಅವರೇ ಸ್ವಾಮಿಗಳು. ಮತ್ತೆ ಯಾರು ಇಷ್ಟೆಲ್ಲ ಮಾಡಿ 11 ಹಣದ ಮೇಲೆ ಇನ್ನೊಂದ್ರದ್ದು ಏನು ಕೆಲಸ ಇತ್ತು. ಇಷ್ಟ ಮಾಡಿರಿ, ಏನು ಸಾಮಾನ್ಯ ತಿಳಿದಿರಿ ನೀವು ಸಿಡಿದು ಹೋಗೈತಿ ಅಂತದ್ರೊಳಗೆ ಇನ್ನೇನೈತಿ ಕೇಳೋದೈತಿ. ಇನ್ನೊಂದು ದಿವಸಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದೈತಿ. ಪಡೆದು ಬಿಡೋದು ಕಾರ್ತಿಕದಾಗ ಶಾಸ್ತ್ರಿಗಳು ಹೇಳ್ರಿ ಒಂದು 5 ದಿವಸ ಏನೋ ಗುನುಗುನು ಮಾಡಿ ಪಟ್ಟಾಧಿಕಾರ ಮಾಡಿ ಅವ್ರ ಸಂಸ್ಕಾರ ಏನೈತಿ ಸ್ವಾಮಿಗಳನ್ನ ಮಾಡಿ ಒಂದು ಪೇಪರ್ ಬರೆದು ಅದನ್ನ ಪೂರ ಒಂದು ತಾಮ್ರ ಪತ್ರದಾಗ ಸೀದಾ ಮಠದ ಬಾಡಿಗೆ ಹಚ್ಚಿಬಿಟ್ಟು ಅಷ್ಟು ಮಾಡೋದು ನಿಮ್ಮದೆಲ್ಲ ಕರ್ತವ್ಯ. ಅದನ್ನು ಮಾಡಿಸೋದು ನಮ್ಮದು. ಅದರೊಳಗೆ ನಾವು ಅದ್ರ ಸಹಾಯ ಸಹಕಾರ ಏನಾರು ಇತ್ತು ಅಂತಂದ್ರೆ ಅವ್ರ ಪರವಾಗಿ ನಮ್ಮದು ಅಲ್ಲ ಒಳ್ಳೆಯವ್ರು ಅದಾರ ಅಂತಂದ ನಾವು ಅವ್ರು ಹಿಡಿದು ಇಟ್ಕೊಳ್ಳುವಂಥ ಕೆಲಸ ಮಾಡಬೇಕು. ಅದನ್ನೇನು ನಾವು ಇದು ಮಾಡೋದಂತಲ್ಲ. ಆ ವಿಚಾರದೊಳಗೆ ಅವ್ರ ಭಾವನೆ ಹಂಗೈತಿ. ಯಾವಾಗಾದ್ರೂ ಹಂಗೆ ಇದಾರೆ ಅವರು. ನೀವೇನೇ ಮಾಡಿರಿ ನಂದಲ್ಲ ಏನಾರ ಅಂತ ತೊಗೊಂಡು ಹೋಗ್ಬಿಡಿ, ಇನ್ನು ತೊಗೊಂಡು ಹೋಗ್ಬಿಡು. ಯಾಕಂದ್ರೆ ಅದು ಹಂಗಿರ್ತೈತೆ, ಅದು ಲಹರ ಹಂಗಿರ್ತೈತೆ. ಅದಕ್ಕೆ ಕಟ್ಟಿ ಹಾಕಕ್ಕೆ ಬರೋಂಗಿಲ್ಲ, ಅದಕ್ಕೆ ಒಡ್ಡು ಹಾಕಕ್ಕೆ ಬರೋದಿಲ್ಲ. ಅದ್ರಾಕಿ ಬಂದು ಹಕ್ಕಿ ಹೆಂಗಾರ ಹಾರ್ಬೇಕಂತೈತಿ. ಆದ್ರೆ ಅದು ಹಾರು ಹತ್ತು ಬಂದಾಗ ಹಾರೋದು. ಆದ್ರೆ ಈಗೇನದಲ್ಲ ಒಂದಿಷ್ಟು ಹಂಗೆ ನಾವು ಈಗಂತೂ ಈ 33 ದಿವಸ ಕುಂತ ಮೇಲೆ ಅಂತೂ ಏನು ಹಾರಕ್ಕೆ ಬರೋದಿಲ್ಲ. ಈಗ ಏನಾರ ಹಾರಬೇಕಾಗಿತ್ತು ಅಂತಂದ್ರೆ ಕಾಲಾಗಿ ಕಟ್ಕೊಂಡು ಹಾರ್ಬೇಕು. ಅಂತೂರು ಬೆಂತೂರನ್ನ ಕಾಲಾಗಿ ಕಟ್ಕೊಂಡು ಈ ಬೂದೀಶ್ವರ ಮಠ ಕಾಲಾಗಿ ಕಟ್ಕೊಂಡು ಹಾರಬೇಕು ಅಂತ ತಿಳ್ಕೊಂಡು ಅವರಲ್ಲಿ ನಾನು ವಿನಮ್ರವಾದ ಭಿನ್ನ ಮಾಡಿಕೊಂಡು ಇದನ್ನು ಅವರು ಪುರಸ್ಕರಿಸಲೇಬೇಕು, ಇದನ್ನು ಒಪ್ಪಲೇಬೇಕು, ಇದು ಪರಾಂಬರಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ಬಯಸಿ ಇದನ್ನು ಮುಂದುವರೆದ ಕಾರ್ಯಕ್ರಮ
ಅವರ ಸದಿಚ್ಛೆಯ ಮೇರೆಗೆ, ಭಕ್ತರ ಇಚ್ಛೆಯ ಮೇರೆಗೆ ನಿಮ್ಮೆಲ್ಲರ ಇದ್ರ ಮೇಲೆ ಅದನ್ನು ಮುಗಿಸೋಣ, ಮಾಡೋಣ. ಅವರ ಒಂದು ಇದು ಸದಾಕಾಲ ಈ ಮಠದಲ್ಲಿ ಇರಲಿ ಹಾಗೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಅರ್ಪಿಸ್ತೀವಿ, ಮುಗಿಸೋಣ.